ನಮಸ್ಕಾರ ಕರ್ನಾಟಕ, ಎಲ್ಲರೂ ಹೇಗಿದ್ದೀರಿ? ಆಗಲೇ ಹೇಳ್ದಂಗೆ ನನ್ನ ವಾಯ್ಸ್ ಒಂದು ಸ್ವಲ್ಪ ಕೂತಿದೆ, ದಯವಿಟ್ಟು ಕ್ಷಮೆ ಇರಲಿ. ಆದರೆ ಇಂಪಾರ್ಟೆಂಟ್ ಟಾಪಿಕ್ನ ನಿಮ್ಮ ಮುಂದೆ ತರಲೇಬೇಕು ಅಂಥೇಳಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಇವತ್ತು. ಓಕೆ, ನಾನು ನಿಮ್ಗೆ ಅದು ಇಂಟ್ರಡಕ್ಷನ್ ಕೊಡಲೇಬೇಕಲ್ವ. ನಾನು ಇರೋದು ಮೈಸೂರಿನಲ್ಲಿ. ದಿನ ನಾನು ಬೆಂಗಳೂರಿಗೆ ಬಂದು ಹೋಗಿ ಮಾಡ್ತೀನಿ. ನಮ್ಮ ತಂದೆ ಜೊತೆ ಬರ್ತೀನಿ, ನಮ್ಮ ತಂದೆ ಜೊತೆಗೆ ಬರ್ತಾರೆ. ಬೆಂಗಳೂರಿಗೆ ಬರ್ತೀವಿ, ಸಂಜೆ ವಾಪಸ್ ಮನೆಗೆ ಹೋಗ್ತೀವಿ. ಸೊ ಇದು ನಮ್ಮದು ರೆಗ್ಯುಲರ್ ರೊಟೀನಾಗಿ ಹೋಗಿದೆ. ಸೊ ಅದು ತಮ್ಮ ಮುಂದೆ ಶೇರ್ ಮಾಡ್ತಾಯಿದ್ದೀನಿ. ಬಟ್ ಅವಾಗ ಬರುವಾಗ ದಿನ ನಮ್ಮ ಕಾವೇರಿ ದರ್ಶನ ಆಗುತ್ತೆ. ಸೊ ಕಾವೇರಿ ದರ್ಶನ ಮಾಡಿದ್ರೆ ಬರೋದಿಲ್ಲ, ಯಾಕಂದರೆ ನಾವು ಶ್ರೀರಂಗಪಟ್ಟಣದೊಳಗೆ ಹೋಗೇ ಬರೋದು. ಬರುವಾಗ ನಾನು ಎಷ್ಟು ಯೋಚನೆಗಳು ಬರುತ್ತೆ, ಎಷ್ಟು ನೀರು ಹೋಗ್ತಾ ಇದೆ ತಮಿಳ್ನಾಡಿಗೆ, ಎಷ್ಟು ಒಂದು ರಿಸೋರ್ಸಸ್ನ ನಾವು ಕಳ್ಕೊತಾ ಇದ್ದೀವಿ ಅಂತ ಯಾಕೋ ಇವತ್ತು ನನಗೆ ಅನ್ನಿಸ್ಬಿಡ್ತು. ಹಂಗೆ ಅನ್ನಿಸ್ದಾಗ ನನಗೆ ಇನ್ನೊಂದಷ್ಟು ಆಲೋಚನೆ ಬಂತು. ಯಾತಕ್ಕೆ ಈ ನೀರನ್ನೆಲ್ಲ ನಾವು ಸೇವ್ ಮಾಡ್ತಾ ಇಲ್ಲ? ಸುಮ್ಮನೆ ನೀರು ಅಂತ ಗಲಾಟೆ ಮಾಡ್ತೀವಿ, ಯಾರೋ ಪಕ್ಕದ ರಾಜ್ಯದ ಮೇಲೆ ಗಲಾಟೆ ಮಾಡ್ಕೋತೀವಿ, ಇನ್ನೇನೋ ಮಾಡ್ತೀವಿ. ಎಷ್ಟೋ ಟೆಕ್ನಿಕ್ಸ್ ಇದೆ, ಹುಡುಕಿದ್ರೆ ಖಂಡಿತ ಟೆಕ್ನಿಕ್ಸ್ ಬರುತ್ತೆ. ಇದನ್ನು ನಮ್ಮನ್ನು ನಾವು ಚೇಂಜ್ ಮಾಡ್ಕೋಬೇಕಾಗಿರೋದು. ಗೌರ್ಮೆಂಟು ಅದೇನಪ್ಪ ಅದು ಅಷ್ಟು ಗಲಾಟೆ ಮಾಡೋದಕ್ಕೆ ದುಡ್ಡು ಖರ್ಚು ಮಾಡುತ್ತೆ, ಈ ಥರ ಒಂದು ಸೈಂಟಿಫಿಕ್ಕಾಗಿ ಯೋಚನೆ ಮಾಡಲಿಕ್ಕೆ ದುಡ್ಡು ಖರ್ಚು ಮಾಡಲ್ಲ ಅಂತಂತಾರೆ. ಆದರೆ ಎವ್ರಿ ಮಿನಿಸ್ಟರ್ಸ್ ನಾನು ಕೇಳ್ದಂಗೆ, ನಾನು ನೋಡ್ದಂಗೆ IITಯಿಂದ ಇಂಜಿನಿಯರ್ಸ್ ಇದ್ದಾರಂತೆ, IIMಯಿಂದ ಬಂದು ಕೂತಿದ್ದಾರಂತೆ ಸ್ಟ್ರಾಟಜಿಸ್ಟು. ನನಗೇನು ಗೊತ್ತಿಲ್ಲ ಇದೆಲ್ಲ ಏನು ಮಾಡ್ತಾ ಇದ್ದಾರೆ, ಯಾತಿಕಲ್ಲೆಲ್ಲ ಕೂತಿದ್ದಾರೆ ಅಂತ. ಇರಲಿ, ಅದು ನಮಗೆ ಸಂಬಂಧಪಟ್ಟಿದ್ದಲ್ಲ, ಅದು ಅವರವ್ರ ಅಧಿಕಾರ, ಅವ್ರಿಗೇನು ಬೇಕೋ ಅದನ್ನು ಮಾಡ್ಕೋತಾರೆ. ಎಲ್ಲರೂ ಓಟ್ ಹಾಕಿದ್ದೀವಿ, ಸೊ ನಾವು ಇದನ್ನು ನೋಡಬೇಕಾಗತ್ತೆ. ಬಟ್ ನಮ್ಮಿಂದ ಏನು ಮಾಡೋಕ್ಕಾಗತ್ತೆ? ನಮ್ಮಿಂದ ನಾವೇನನ್ನು ಮಾಡ್ಕೊಂಡು ನಾವು ನಮ್ಮನ್ನು ನಾವೇ ಉದ್ಧಾರ ಮಾಡ್ಕೊಳಕ್ಕಾಗತ್ತೆ ಅನ್ನೋದೊಂದು ನೋಡಬೇಕಾಗತ್ತೆ. ಇವತ್ತು ಪ್ರಶ್ನೆ ಹಂಗಾಗಿದೆ. ಯಾಕಂದರೆ ಕೈ ಎತ್ಕೊಂಡು ಪೋಸ್ ಕೊಟ್ಕೊಂಡು ಅಲ್ಲೆಲ್ಲೋ ಹಾಕ್ಕೊಂಡು ಅಲ್ಲಿ ಎಲ್ಲ ನಿಂತ್ಕೋತಾರೆ. ಯಾರೋ ಇನ್ನೊಂದೇನೋ ಕೈಯಲ್ಲಿ ಹಿಂಗೆ ಹಿಡ್ಕೋತಾರೆ, ಇನ್ನೊಬ್ರು ಹಿಂಗೆ ಅಂತಾರೆ, ಇನ್ನೊಬ್ರು ಇನ್ನೆಂಗೋ ಅಂತಾರೆ. ಅಂಥದ್ದೆಲ್ಲ ಒಂದು ದುರಂತಗಳಾಗ್ತಾಯಿದೆ ನಮ್ಮ ದೇಶದಲ್ಲೀಗ. ಸೊ ಇರಲಿ, ಇವೆಲ್ಲ ಇಟ್ಕೊಂಡು ಏನು ಪ್ರಯೋಜನ? ನಮ್ಮನ್ನು ನಾವು ಹೆಂಗೆ ತಿದ್ಕೋತಾ ಇದ್ದೀವಿ, ನಾವು ಹೆಂಗೆ ಮೇಲೆ ಬರ್ತಾಯಿದ್ದೀವಿ, ಇದು ಇಂಪಾರ್ಟೆಂಟ್ ಟಾಪಿಕ್ ಆಗುತ್ತೆ. ಇವಾಗ ನೋಡಿ, ಒಂದು ಎಕ್ಸಾಂಪಲ್ಲು, ತಿರುಪ್ಪೂರ್ ಅಂತೇಳಿ ಒಂದು ಜಾಗ ಇದೆ ತಮಿಳ್ನಾಡಿನಲ್ಲಿ, ತಿರುಪ್ಪೂರ್. ಅಲ್ಲಿ ವಾಟರ್ ಡಿಸಾಲಿನೇಷನ್ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಗೊತ್ತಾ? ಕಾಟನ್ ಮಿಲ್ಸ್ದೆಲ್ಲ ಟೋಟಲ್ ಆಗಿ ರೀಸೈಕಲ್ ಮಾಡ್ಕೋತಾರೆ, ಆ ನೀರನ್ನೇ ಮತ್ತೆ ಯೂಸ್ ಮಾಡ್ಕೋತಾರೆ. ಫ್ರೆಶ್ ವಾಟರ್ ಕನ್ಸಂಪ್ಷನ್ನು ತುಂಬ ಕಮ್ಮಿ ಮಾಡಿದ್ದಾರೆ. ನಾನು 2015 ಅಂತ ಕಾಣುತ್ತೆ, ಯುರೋಪಿಯನ್ ಕಮಿಷನ್ ಅವ್ರ ಜೊತೆಗೆ ನಾನು ಇಂಡಿಯಾಗೆ ಬಂದೆ. ಒಂದು ಕಾಲೇಜ್ ಇದೆ, ತ್ಯಾಗರಾಜರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂತೇಳಿ ಮಧುರೈನಲ್ಲಿದೆ. ತಮಗೆ ಎಷ್ಟೋ ಜನರಿಗೆ ಗೊತ್ತು ಅಂತ ಕಾಣುತ್ತೆ ಕಾಲೇಜು, ತ್ಯಾಗರಾಜರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್. ಅಲ್ಲಿ ನಮ್ಮದು ಇನೋವೇಷನ್ ಇನ್ಕ್ಯುಬೇಷನ್ ಸೆಂಟರ್ ಮಾಡಿತ್ತು. ಸೊ ಅಲ್ಲಿ ನನ್ನನ್ನು ರೆಸ್ಪಾನ್ಸಿಬಲ್ ಅಂತೇಳಿ ಮಾಡಿಕೊಂಡು, ನಾನು ಯಾಕಂದ್ರೆ ದುಡ್ಡು ತೊಗೊಳ್ತಾ ಇರಲಿಲ್ವಲ್ಲ, ಆವಾಗಲೂ ತೊಗೊಳಲ್ಲ, ಈಗಲೂ ತೊಗೊಳಲ್ಲ. ಸೊ ಕರ್ಕೊಂಬಂದು, ಇಲ್ಲ ಡಾಕ್ಟರ್ ಪ್ರಸಾದ್ ನೀವು ಬರಬೇಕು, ನೀವು ನೋಡಬೇಕು. ಸರಿ, ಬಂದಾಗ ಏನು ಪ್ರಯೋಜನ ಇಲ್ಲ. ನಾವಲ್ಲೊಂದು ಸ್ಟಡಿ ಮಾಡೋಣ ಅಂಥೇಳಿ ಕೊಟ್ಟೆ. ಈ ರೋಡು ಮತ್ತು ಅಲ್ಲೆಲ್ಲ ಒಂದಷ್ಟು ಕಾಟನ್ ಮಿಲ್ಸ್ ಇದೆ, ಅಲ್ಲೆಲ್ಲ ತುಂಬ ಕೆಲಸ ಮಾಡ್ತಾರೆ ತಮಿಳ್ನಾಡಿನಲ್ಲಿ. ಆ ಹುಡುಗರಿಗೆ ತ್ಯಾಗರಾಜರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮಧುರೈ ಅವರಿಗೆ ಕೊಟ್ಟಿದ್ದು ಅವ್ರೇನು ಮಾಡಿದ್ರು, ತೊಗೊಂಡು ಹೋದರು, ಎಲ್ಲ ಡೀಟೇಲ್ಸ್ ಎಲ್ಲ ತೊಗೊಂಡು ಹೋಗ್ಬಿಟ್ಟು ಇದನ್ನು ಏನೇನು ಕೆಮಿಕಲ್ ಯೂಸ್ ಮಾಡ್ತಾರೆ, ಯಾವ ಥರ ಕೆಮಿಕಲ್ಸ್ನ ಅವರು ನೀರಲ್ಲಿ ಬಿಡ್ತಾ ಇರ್ತಾರೆ, ಇಷ್ಟೇ ಸ್ಟಡಿ. ಆ ಡೀಟೇಲ್ಸ್ನ ಕಲ್ತ್ಕೊಂಬನ್ನಿ. ಯಾಕಂದ್ರೆ ನಾವು ವಾಟರ್ ರೀಸೈಕ್ಲಿಂಗ್ ಪ್ಲ್ಯಾಂಟನ್ನು ನಾವು ತೊಗೊಂಬಂದು ಕೊಡ್ತೀವಿ ನಿಮಗೆ. 100% ರಿನ್ಯೂವೇಬಲ್ ಎನರ್ಜಿ, ಅಂದರೆ ವಿಂಡ್ ಮಿಲ್ ಸಮೇತ ಅದು ವರ್ಕ್ ಆಗುತ್ತೆ. ಈ ಜರ್ಮನ್ ಟೆಕ್ನಾಲಜಿ. ನನ್ನ ಸ್ನೇಹಿತರೊಬ್ಬಿದ್ದಾರೆ, ಡಾಕ್ಟರ್ ಪ್ಲಾಂಟಿಕೋ ಅಂತ. ಅವರು ಈಸ್ ವೆರಿ ರಿನೌಂಡ್ ಸೈಂಟಿಸ್ಟ್. ಅವ್ರದ್ದೇ ಒಂದು ಪೇಟೆಂಟ್ ರಿಲೇಟೆಡ್ ಟಾಪಿಕ್ ಒಂದು ಪ್ರಾಡಕ್ಟ್ ಇದೆ. ಅದರಲ್ಲಿ ಅವ್ರೇನು ಮಾಡಿದ್ರು, ರೀಸೈಕ್ಲಿಂಗ್ ಆ್ಯಕ್ಟಿವಿಟಿನ ಅವರು ಮಾಡಿದ್ದಾರೆ. ಅದು ತುಂಬ ಕಮ್ಮಿ ಖರ್ಚಲ್ಲಿ ಅದು ಕೆಲಸ ಆಗುತ್ತೆ. ಸೊ 100% ರಿನ್ಯೂವೇಬಲ್. ಸೊ ಅದನ್ನು ನಾವು ಇಲ್ಲಿ ಪೊಸಿಷನ್ ಮಾಡಬೇಕು ಅಂತ ನೋಡಿದ್ವಿ. ಅನ್ಫಾರ್ಚುನೇಟ್ಲಿ ವಿ ವರ್ ನಾಟ್ ಏಬಲ್ ಟು ಡೂ ಇಟ್. ಯಾಕಂದರೆ ಯಾವ ಕೆಮಿಕಲ್ಲು ಎಲ್ಲಿ ಯೂಸ್ ಮಾಡಿದ್ದಾರೆ ಅಂತ ಕೊಡೋದಕ್ಕೆ ರೆಡಿ ಇರಲಿಲ್ಲ. ಆದರೆ ಇವತ್ತು ತಿರುಪೂರ್ನಲ್ಲಿ ಒಂದು ಎಕ್ಸಾಂಪಲ್ ಫ್ಯಾಕ್ಟ್ರಿ ಶುರುವಾಗಿದೆ. ಅಲ್ಲಿ ಇರೋವರೆಲ್ಲ ಯೂನಿಯನ್ ಸೇರಿಸ್ಕೊಂಡು ಆ ನೀರನ್ನು ಶುದ್ಧ ಮಾಡಿಕೊಂಡು ಎಕಾಲಜಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದರೆ ನೇಚರ್ನ ನಾವೆಲ್ಲ ನೋಡಿ ಕಲಿಬೇಕಾಗಿದೆ. ಇಲ್ಲಿ ನಾವು ಕಾವೇರಿ ನೀರು ಕಿತ್ತಾಡ್ಕೊಂಡು ಕೂತಿದ್ದೀವಿ, ಇನ್ನೇನಕ್ಕೋ ಒಂದು ಕಿತ್ತಾಡ್ತಾ ಇದ್ದೀವಿ. ಅಲ್ಲಿ ಯಾವುದೋ ಒಂದು ಬೆಂಗಳೂರಿನಲ್ಲಿರೋ ಕೆರೆ ಹಾಳಾಗೋಗಿದೆ ಅಂತ ಕಿತ್ತಾಡ್ತೀವಿ. ನಾನು ಕೇಳೋವಂಥ ಕ್ವಶನ್ನು ಇಷ್ಟೇ, ನಮ್ಮನ್ನು ನಾವು ಉದ್ಧಾರ ಮಾಡ್ಕೊಳಕ್ಕಾಗೋದಿಲ್ವಾ? ನಾವು ಯಾತಕ್ಕೆ ಹಿಂಗೆ ಕಷ್ಟಪಡ್ತಾ ಇದ್ದೀವಿ? ಇದಕ್ಕೇನು ಸೊಲ್ಯೂಷನ್ ಬೇಕು ಅಂತ ಎಷ್ಟೋ ಜನ ವಿಜ್ಞಾನಿಗಳು, ಎಷ್ಟೋ ಜನ ಪೇಟೆಂಟ್ಸು ಯಾತಕ್ಕೆ ಹೊರಗೆ ಬರ್ತಾಯಿಲ್ಲ ಇವೆಲ್ಲ ಅನ್ನೋದು
ನನ್ನ ಒಂದು ಯಕ್ಷ ಪ್ರಶ್ನೆ ತಮಗೇನಾದ್ರು ತಿಳಿದಿದ್ದರೆ ದಯವಿಟ್ಟು ಕಮೆಂಟಲ್ಲಿ ಮಾಡಿ. ನಾನು ಅದಕ್ಕೆಲ್ಲ ಒಂದು ಸೊಲ್ಯೂಷನ್ ಹುಡ್ಕೋಣ ಅಂತ ಕೂತಿದ್ದೀನಿ ಇವಾಗ. ನೋಡೋಣ, ದೇವರಿಟ್ಟಂಗಾಗತ್ತೆ. ಸೊ ಮತ್ತೆ ಇನ್ನೊಂದು ಇನ್ಫಾರ್ಮೇಷನ್ನೊಂದಿಗೆ ತಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ.